ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ಅದು. ತುಂಗಭದ್ರಾ ಜಲಾಶಯ ಭರ್ತಿಯತ್ತ ಸಾಗ್ತಾ ಇದೆ. ಇನ್ನು 5-6 TMCಯಷ್ಟು ನೀರು ಬರಬೇಕಾಗಿದ್ದು ಅಷ್ಟೇ ಬಾಕಿ ಇದ್ದು ಜಲಾಶಯ ಭರ್ತಿಗೆ. ಈಗಾಗಲೇ ಕಾಲುವೆ ನೀರು ಹರಿಸಲಾಗಿದೆಯಂತೆ. ಕಾಲುವೆಗಷ್ಟೇ ಅಲ್ಲ, ನದಿಗೆ ಸಹ ನೀರು ಬಿಡಬೇಕು ಅಂತ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರಂತೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅವರು ಪರಮಾತ್ಮ ಮಾಡಿರೋದು, ಇವರು ಬರ ನೀರು ನಮ್ಮಿ ಬರ ನೀರು. ಹೀಗೆ ಪ್ರತಿಭಟನೆ ಮಾಡ್ತಿರೋ ರೈತರು ಕಾಲುವೆಗಳಿಗೆ ಅಷ್ಟೇ ಅಲ್ಲ, ನದಿಗೂ ಕೂಡ ನೀರು ಬಿಡಿ ಅಂತ ರೈತರ ಆಗ್ರಹ. ಶಾಸಕರು ರೈತರ ನಡುವೆ ವಾಗ್ವಾದ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಟಿಬಿ ಬೋರ್ಡ್ ಬಳಿ. ಅವ್ರಿಗೆ ನೀರು ಕೊಡ್ತು ಅಂತ ಕಂಡೀಷನ್ ಮಾಡೋ ಡ್ಯಾಮ್ ಕಟ್ಟಾರ. ಅಂದ್ರೆ ಈ ಅಧಿಕಾರಿಗಳು ನದಿಗೆ ನೀರನ್ನೇ ಇರ್ತಾರ. ಯಾರನ್ನ ಕೇಳ್ರಿ, ನಾನು ರೈತರಿಗೆ ಯಾರನ್ನ ಹೋಗ್ರಿ ನಿಮ್ಮ ನದಿ ಅಂತಾರೆ, ಇಂಜಿನಿಯರನ್ನ ಕೇಳು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರೋ ತುಂಗಭದ್ರಾ ಆಡಳಿತ ಮಂಡಳಿ ಎದುರು ನದಿಗೆ ನೀರು ಬಿಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ರು. ವಿಜಯನಗರ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ರೈತರು ಆಕ್ರೋಶಗೊಂಡು ಪ್ರತಿಭಟನೆ ಮಾಡಿದ್ರಿಂದ ಎಚ್ಚೆತ್ತ ತುಂಗಭದ್ರಾ ಮಂಡಳಿ 10 ದಿನಗಳ ಕಾಲ 2000 ಕ್ಯೂಸೆಕ್ನಷ್ಟು ನೀರು ಹರಿಸಲು ಒಪ್ಪಿಕೊಂಡಿದೆ. 4 ಜಿಲ್ಲೆ ಇವರಿಗೆ 4 ಅಂದ್ರೆ ಒಂದು ಸಾರಿ ವಿಜಯನಗರ ಉಸ್ತುವಾರಿ ಸಚಿವರ ಅಧ್ಯಕ್ಷರಾದ್ರೆ, ಒಂದು ಸಾರಿ ಬಳ್ಳಾರಿಯವರು, ಒಂದು ಸತಿ ರಾಯಚೂರವರು, ಒಂದು ಸಾರಿ ಕೊಪ್ಪಳದವರು ಆಗತಕ್ಕಂಥದ್ದು ಅಧ್ಯಕ್ಷ ಆಗತಕ್ಕಂಥದ್ದು ವಾಡಿಕೆ. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಷ್ಟು ICC ಮೀಟಿಂಗ್ ಆಗಿದಾವೋ ಅದು ಎಲ್ಲವದನ್ನು ಏನಪ್ಪ ಪಾಲನೆಯನ್ನ, ಏನದು ವಾಡಿಕೆಯನ್ನ, ನಿಯಮವನ್ನು ಗಾಳಿಗೆ ತೂರಿ ತಾವೇ ಸ್ವಯಂ ಪ್ರೇರಿತವಾಗಿ ಹಿಟ್ಲರ್ ತರ ತಾವೇ ಅಧ್ಯಕ್ಷರಾಗಿ ಆಂಧ್ರ ಮತ್ತು ತಮಿಳುನಾಡು ಎಲ್ಲದಕ್ಕೂ ನಾನೇ ನೀರು ಬಿಡ್ತಾ ಇದ್ದೇನೆ, ನಾನೇ ಸರ್ವಾಧಿಕಾರಿ ಅನ್ನೋ ತರ ಸರ್ವಾಧಿಕಾರಿ ಧೋರಣೆ ತೋರ್ತಾ ಇರೋದು. ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ರೈತರು ಪಾಲ್ಗೊಂಡಿದ್ರು. ಪ್ರತಿಭಟನೆಯ ನಡುವೆಯೇ ತುಂಗಭದ್ರಾ ಮಂಡಳಿಯ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಬಾದರ್ಲಿ ಮಂಡಳಿ ಬೇಡಿಕೆ ಒಪ್ಪಿಕೊಂಡಿದ್ದನ್ನ ರೈತರಿಗೆ ತಿಳಿಸಿದ್ರು. ಹೀಗಾಗಿ ಅನಿರ್ದಿಷ್ಟ ಅವಧಿಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದ ರೈತರು ತಮ್ಮ ನಿರ್ಧಾರ ಕೈಬಿಟ್ಟು ಪ್ರತಿಭಟನೆ ಸ್ಥಗಿತಗೊಳಿಸಿದ್ರು. ಪ್ರತಿಭಟನೆ ನಡೀತಾ ಇದ್ದ ಒಂದು ಹಂತದಲ್ಲಿ ಶಾಸಕ ಬಾದರ್ಲಿ ಮತ್ತು ಮಾಜಿ ಶಾಸಕ ಬಸವರಾಜ ದಡೇಸುಗೂರು ನಡುವೆ ಸಚಿವ ಶಿವರಾಜ್ ತಂಗಡಗಿ ಅವರನ್ನ ಗುರಿಯಾಗಿಸಿಕೊಂಡು ಮಾತಿನ ಚಕಮಕಿ ನಡೆಯಿತು. ಯಾವುದೇ ಸರ್ಕಾರದಲ್ಲಿ ಯಾರೇ ಶಾಸಕರು ಇಲ್ಲಿ ನಮ್ಮ ರೈತರಿಗೆ ಕೇಳೋದು ನೀರಿನ ಟೈಮು ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನೀರ್ ಬಿಡಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ನಮ್ಗೇನ ಕಂಟಿನ್ಯೂ ತುಂಗಭದ್ರಕ್ಕೆ ಬೇಕಾಗಿತ್ತು. ಎಡದಂಡಿ ಬಲದಂಡಿ ನೀರು ತಾಲೆ ಹರಿದ ಮ್ಯಾಗ ಹಳ್ಳುಗಳು CPS ಬಂದು ನದಿಗೆ ಹರಿಯಂತ ಕೆಲಸ ಆಗ್ತದೆ. ಇವತ್ತಿನ ಪರಿಸ್ಥಿತಿ ಏನಾಗಿತ್ತು, ಒಂದು 10 ದಿನ 15 ದಿನ ನದಿ ನೀರು ಬಿಟ್ರೆ ನಾವು ಬದುಕಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಮೀನ ಸಾಯ್ತಾವ, ಸುಪ್ರೀಂ ಕೋರ್ಟ್ ಆರ್ಡರ್ ಐತ್ರಿ. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಹಂಪನಗೌಡ ಬಾದರ್ಲಿ, ತುಂಗಭದ್ರಾ ಕಾಲುವೆಗಳ ಜೊತೆಗೆ ನದಿಗೆ ಸಹ ನೀರು ಹರಿಸಬೇಕು ಎಂಬ ನಿಯಮವನ್ನ ತುಂಗಭದ್ರಾ ಮಂಡಳಿ ಅಧಿಕಾರಿಗಳು ಪಾಲಿಸುತ್ತಿಲ್ಲ. ಅಂತಿಮವಾಗಿ ರೈತರ ಪ್ರತಿಭಟನೆಗೆ ಮಣಿದ ಬೋರ್ಡ್ ನೀರು ಬಿಡಲು ಒಪ್ಪಿದೆ. ಮಹಮ್ಮದ್ ಗೌಸ್, ಗ್ಯಾರಂಟಿ ನ್ಯೂಸ್, ವಿಜಯನಗರ.